ಎಸ್ ಒಂದು ಶಿವಣ್ಣ ಮೊನ್ನೆ ವೇದಿಕೆ ಮೇಲೆ ಮಾತಾಡುವಾಗ ಒಂದು ಮಾತು ಹೇಳಿದರು. ಈಗ ದೊಡ್ಡ ಮನೆಗೆ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳಿರ್ತಾರೆ, ಬಟ್ ನನ್ನ ಮಗ ಅನ್ನುವಂಥ ಪದ ಇದೆಯಲ್ಲ, ಅದನ್ನು ಆ ಸ್ಥಾನ ಕೊಡೋದಿದೆಯಲ್ಲ, ಅದನ್ನು ತುಂಬ ಪಡ್ಕೊಳ್ಳೋದು ಸುಲಭದ ಹಾದಿ ಅಲ್ಲ. ಶಿವಣ್ಣ ಅವರಿಗೆ ಫೋನಲ್ಲಿ ಕೂಡ ಮೈಸನ್ ಅಂತ ನಂಬರ್ ಸೇವ್ ಆಗಿದೆ ಅನ್ನೋಂಥ ಒಂದು ಮಾಹಿತಿ ಇದೆ. ಆ ಜರ್ನಿ, ಅವರ ಸಪೋರ್ಟು, ಅದು ಹೇಗನ್ಸುತ್ತೆ ಅಂತ. ಸರ್, ನಾನು ಇಂಡಸ್ಟ್ರಿ ಬರೋದಕ್ಕಿಂತ ಬಿಫೋರಿಂದನೂ ಶಿವಣ್ಣ ಅವ್ರ ಸಿನಿಮಾಗಳಿಗೆ ನಾನು ದೊಡ್ಡ ಅಭಿಮಾನಿ. ಅವ್ರನ್ನ ನೋಡೋದೇ, ಭೇಟಿಯಾಗೋದೇ ಒಂದು ದೊಡ್ಡ ಕನಸು ಸರ್. ಪ್ರತಿಯೊಬ್ಬರಿಗೂ ಆ ಮನೆಗೆ ಹೋಗೋದು, ಅಲ್ಲಿ ಇರೋದು, ಅವ್ರ ಜೊತೆಲಿ ಇರೋದಂದ್ರೆ ಒಂದು ದೊಡ್ಡ ಇದು ಸರ್. ಅಂಥ ಪರಿಸ್ಥಿತಿನೇ ಇವತ್ತು ನನಗೆ ದೇವರು ನನಗೆ ಒಂದು ಆ ಥರ ಒಂದು ಅವಕಾಶ ಕೊಟ್ಟಿದ್ದಾನೆ ಅಂತಂದರೆ ಅದಕ್ಕೆ ನಾನು ಎಷ್ಟು ಚಿರಋಣಿ ಆದರೂ ಸಲ್ದು. ಗೀತಕ್ಕ ಮತ್ತು ಶಿವಣ್ಣ ಇಬ್ರಿಗೂ ನಿಜ ಸರ್. ನಾನು ಅವ್ರ ಜೊತೆಲಿ ಒಂದು ಶೋ ಮಾಡಿದೆ ಸರ್, ನಾನೊಂದು ಕಿಕ್ ಅಂತ ಒಂದು ಶೋ ಮಾಡಿದೆ. ಅಲ್ಲಿಂದ ಅದಕ್ಕಿಂತ ಬಿಫೋರಿಂದನೂ ಗೊತ್ತಿದ್ರು, ಬಟ್ ಅಲ್ಲಿಂದ ನನಗೆ ತುಂಬಾ ಪರಿಚಯ ಆಯಿತು ಸರ್. ಏನೋ ಸರ್ ಗೊತ್ತಿಲ್ಲ, ಅವ್ರ ಜೊತೆಲಿ ಕೆಲಸ ಮಾಡ್ತಕ್ಕಂಥ ಅವಕಾಶಗಳು ಸಿಕ್ತು ನನಗೆ. ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ, ಅವ್ರನ್ನ ನೋಡ್ತಾ ಕಲಿಯೋದು ತುಂಬ ಇದೆ ಅಂತ ಅನ್ನಿಸ್ತು ಸರ್. ಯಾಕಂದರೆ ಸರ್ ಅವರು ಕುತ್ಕೊಂಡಾಗ ಅವ್ರ ಜೊತೆಲಿ ಮಾತಾಡ್ತಾ ಅವ್ರವ್ರ ಎಕ್ಸ್ಪೀರಿಯೆನ್ಸ್ಗಳನ್ನೆಲ್ಲ ಹೇಳ್ತಿರ್ತಾರಲ್ವ ಸರ್. ನಿಜವಲ್ಲೂ ನಮಗೆ ಅದನ್ನು ಕೇಳೋದೇ ಒಂದು ದೊಡ್ಡ ಪುಣ್ಯ ಸರ್. ಅಷ್ಟು ಈಸಿ ಇರಲ್ಲ ಸರ್ ಯಾವುದೂ. ಪ್ರತಿಯೊಂದು ವಿಷಯದಲ್ಲೂ ಸಪೋರ್ಟಿವ್ ಆಗಿದ್ದಾರೆ ಸರ್. ಯಾಕಂದರೆ ನಾನು ಸಿನಿಮಾ ಮಾಡಿದ್ದೀನಿ ಅಂತ ಗೊತ್ತಾದ ಮೇಲೂ ಅವರು ನೀನು ಸಿನಿಮಾಗೆ ಏನು ಬೇಕು ಸಪೋರ್ಟು ನಾನು ಮಾಡ್ತೀನಿ ಅಂತ ಕೇಳಿದ್ರು. ಗೀತಕ್ಕಾಗಿರ್ಬೋದು, ಶಿವಣ್ಣ ಏನು ಬೇಕು ಕೇಳೋ ನಾನು ಮಾಡ್ತೀನಿ ಸಪೋರ್ಟು. ನಾನು ಕೆಲವೊಂದು ಟೈಮಲ್ಲಿ ಕಷ್ಟದ ದಿನಗಳಲ್ಲಿ ನಾನು ಕೆಳಗಡೆ ಇದ್ದಾಗಲೂ ಸಮೇತ ಫೋನ್ ಮಾಡಿ ವಿಚಾರಿಸಿದ್ದಾರೆ ಸರ್, ಹೇಗಿದೆಯಾ, ಚೆನ್ನಾಗಿದೆಯಾ, ಏನಾದರೂ ಬೇಕಾ, ಏನಾದರೂ ಹೆಲ್ಪ್ ಬೇಕಾ ಅಂತಂದ್ಬಿಟ್ಟು ತುಂಬ ಸಲ ವಿಚಾರಿಸಿದ್ದಾರೆ ಸರ್. ಆ ಪ್ರೀತಿ ಒಂದು ಮಗನಿಗಿಂತ ಹೆಚ್ಚಾಗಿ ನನಗೆ ಕೊಟ್ಟಿದ್ದಾರೆ ಸರ್. ನಾನು ಅದನ್ನೇ ಕೊನೆವರೆಗೂ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಸರ್. ಇದೆಲ್ಲರ ಜೊತೆಗೆ KGF ಸಿನಿಮಾ ಕೆಲಸ ಮಾಡಿದಂತಹ ರಾಜಮೌಳಿ ಅವ್ರ ಡೈರೆಕ್ಟ್ರು, ಚಂದ್ರಮೌಳಿ ಅವ್ರ ಡೈರೆಕ್ಟ್ರು. ಸೊ ಚಂದ್ರಮೌಳಿ ಅವರ ಜೊತೆ ಕೆಲಸ ಮಾಡಬೇಕು ಅಂತಂದಾಗ ಒಂದು ದೊಡ್ಡ ಕ್ಯಾಲ್ಕುಲೇಷನ್ಸ್ ಇರುತ್ತೆ ಅವ್ರಿಗೆ. ಅದು ಎಲ್ಲವೂ ಹೆಂಗೆ ಪ್ಲ್ಯಾನ್ ಆಯಿತು? ಈಗ ಅವರ ಡೈರೆಕ್ಷನಲ್ಲಿ ಕೆಲಸ ಮಾಡುವಂಥದ್ದಾಗಿರ್ಬೋದು. ಮತ್ತು ಪ್ರಶಾಂತ್ ನೀಲ್ ಅವರು ಕೂಡ ನಿಮ್ಮ ಬಗ್ಗೆ ಮಾತಾಡಿದ್ದಾರೆ, ಟೀಸರ್ ನೋಡಿದ್ದಾರೆ, ಮೆಚ್ಕೊಂಡಿದ್ದಾರೆ ಅನ್ನೋವಂಥದ್ದು. ಅದೇ ಜರ್ನಿ ಬಗ್ಗೆ ಹೇಳುವಂಥದ್ದು. ಇಲ್ಲ ಸರ್, ನನಗೆ ಚಂದ್ರಮೌಳಿ ಬಿಫೋರ್ ಹೇಳಿದ್ದೀನಿ ತುಂಬ ಸರಿ. ಚಂದ್ರಮೌಳಿ ಅವ್ರ ಪರಿಚಯ ಇರಲ್ಲ, ಒಂದು ಆಡಿಷನ್ನಿಂದ ನನಗೆ ಇದಾಗಿ ಪರಿಚಯ ಆಗಿದೆ ಅಂತ ಅಂದ್ಬಿಟ್ಟು ಸರ್. ಅವ್ರು ಗೊತ್ತಾದಮೇಲೆ ನನಗೆ ತುಂಬಾ ಭಯ ಆಯಿತು ಸರ್. ಬಿಕಾಸ್ ಯಾಕೆ ಅಂತಂತಂದರೆ ಅಂಥ ಒಂದು ದೊಡ್ಡ ಸೂಪರ್ ಹಿಟ್ ಕೊಟ್ಟಂಥ ಸಿನಿಮಾ ರೈಟರ್ ಆದಂಥ ಅವ್ರ ಹತ್ರ ನಾನು ಎಲ್ಲಿ ತಪ್ಪು ಮಾಡಿಬಿಡ್ತೀನೋ, ಎಲ್ಲಿ ತೊಂದರೆ ಆಗುತ್ತೋ, ನನ್ನಿಂದ ಅವ್ರಿಗೇನಾದರೂ ಸಮಸ್ಯೆ ಆಗುತ್ತೋ, ಮತ್ತು ನಾನು ಅವರಷ್ಟು ದೊಡ್ಡ ಕಲಾವಿದನಿಗೆ ಮಾಡಬೇಕಂತ ಇದ್ರು ಅಂತ ಬೇರೆ ಹೇಳಿದ್ದಾರೆ. ನನ್ನ ಕಡೆಯಿಂದ ಆ ಕ್ಯಾರೆಕ್ಟ್ರಿಗೆ, ಸೈಕೋ ಶುಕ್ಲ ಅನ್ನೋ ಒಂದು ಕ್ಯಾರೆಕ್ಟ್ರಿಗೆ ನ್ಯಾಯ ಒದಗಿಸ್ಬೇಕು. ಎಲ್ಲೂ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಅವ್ರು ಏನು ಹೇಳ್ತಾರೋ ಅದು ಕೇಳಬೇಕು. ಅವ್ರು ಏನೇನು ಪ್ರಿಪ್ರೇಷನ್ ಹೇಳಿದ್ರು ಅದೆಲ್ಲದರಲ್ಲೂ ನಾನು ಮಾಡಿದ್ದೀನಿ ಸರ್. ರಿಹರ್ಸಲ್ಸ್ ಆಗಿರ್ಬೋದು, ಟ್ರೈನಿಂಗ್ ಆಗಿರ್ಬೋದು, ಫೈಟ್ಸ್ ಆಗಿರ್ಬೋದು, ಎಲ್ಲದರಲ್ಲೂ ಅವರೇ ಇಂಡಿವಿಜುವಲಾಗಿ ತೊಡಗಿದ್ದಾರೆ ಸರ್. ಮತ್ತು ಇನ್ನೊಂದು ಸರ್, ಆ ಮನುಷ್ಯ ಸರ್ ಒಂದು ಸಣ್ಣ ಶಾರ್ಟ್ ಸೀನಲ್ಲೂ ಸಮೇತ ಎಲ್ಲೂ ಬಿಟ್ಕೊಟ್ಟಿಲ್ಲ ಸರ್. ಯಾವುದೇ ವಿಷಯಗಳ್ನು ಅಷ್ಟು ಅಚ್ಚುಕಟ್ಟಾಗಿ ನೀಟಾಗಿ ವರ್ಕ್ ಮಾಡಿದೆ ಸರ್. ಅಂದರೆ ಸರ್, ಒಂದು ತಂದೆ ತಾಯಿ ಒಂದು ಮಕ್ಕಳನ್ನ ಹೆಂಗೆ ಪಾಲನೆ ಮಾಡ್ತಾರೆ, ಆರೈಕೆ ಮಾಡ್ತಾರೆ, ಅಷ್ಟು ಈ ಸಿನಿಮಾಗೆ ಅವ್ರು ಎಫರ್ಟ್ ಹಾಕಿದ್ದಾರೆ ಸರ್. ನಿಜವಾಗ್ಲೂ ಸರ್, ಅವ್ರನ್ನ ನೋಡಿ ನಾನು ಒಂದು ಡೆಡಿಕೇಶನ್ನು, ಒಂದು ಗುರಿನ ಮುಟ್ಟೋದಕ್ಕೆ ಎಷ್ಟು ಕಾತರತೆಯಿಂದ ಮೆಂಟಲಿ ಫಿಕ್ಸ್ ಆಗಿರ್ತಾರೆ, ಗುರಿ ಅಷ್ಟೇನದ ನಾನೇನು ಆರ್ಟಿಸ್ಟ್ ಆಗಬೇಕು ಅಂತ ಬಂದಿದ್ದೆ ಸರ್. ಅವ್ರನ್ನ ನೋಡಿದಾಗ ನನಗೆ ಇನ್ನೂ ಅದು ಇನ್ಸ್ಪಿರೇಷನ್ನೇ ಆಯಿತು ಸರ್. ಯಾಕಂದರೆ ಪ್ರತಿಯೊಂದು ವಿಷಯದಲ್ಲಿ ಸರ್, ಅವರಲ್ದಲೇ ಮೇ ಬಿ ಇನ್ನು ಯಾರ ಜೊತೆಲಿ ನಾನು ವರ್ಕ್ ಮಾಡಿದ್ರು ಮೊದಲನೇ ಸಿನಿಮಾ ಸರ್. ಇಷ್ಟು ನನಗೆ ಕಲಿತಿದ್ನೋ ಇಲ್ವೋ ನನಗೆ ಗೊತ್ತಿಲ್ಲ ಸರ್. ಯಾಕಂದರೆ ತುಂಬ ಕಲ್ತಿದ್ದೀನಿ ಸರ್ ಅವರಿಂದ ನಾನು. ಪ್ರಶಾಂತ್ ನೀಲ್ ಅವರು ಸರ್, ಅವರು ಸಿನಿಮಾ ನೋಡಿದ್ರು ಸರ್. ಸಿನಿಮಾ ನೋಡಿದಾಗ ನನ್ನ ಕರೆಸಿದ್ರು, ಡೈರೆಕ್ಟ್ರು ಕರೆದಾಗ ನಾನು ಮೀಟ್ ಆದಾಗ ಅವ್ರು ಒಂದೇ ಒಂದು ಮಾತಂದ್ರು ಸರ್, ನಾನು ತುಂಬ ಚೆನ್ನಾಗಿ ಮಾಡಿದ್ಯಾ, ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾದಿಂದ ಹೊರಗಡೆ ಬಂದರೆ ಒಂದು ಕ್ಯಾರೆಕ್ಟ್ರ್ ಕಾಣುತ್ತೆ, ಒಂದು ಕ್ಯಾರೆಕ್ಟ್ರ್ ನೋಡಿದೆ, ಗುಡ್, ತುಂಬ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೀನು ಹೀಗೆ ಮಾಡ್ತೀಯ ಅಂತ ಅಂದ್ಬಿಟ್ಟು ನಾನು. ಬಟ್ ತುಂಬ ಚೆನ್ನಾಗಿ ಮಾಡಿದ್ಯಾ ನೀನು, ರಿಯಲಿ ಖುಷಿಯಾಯಿತು ನನಗೆ. ಹೀಗೇ ಡೈರೆಕ್ಟ್ರು ನೀವು ಒಗ್ಗಟ್ಟಾಗಿ ಕೆಲಸ ಮಾಡಿ ಒಳ್ಳೆಯದಾಗುತ್ತೆ, ಒಳ್ಳೆ ಪ್ರಮೋಷನ್ ಮಾಡಿ ಜನಕ್ಕೆ ರೀಚ್ ಮಾಡಿಸಿ, ಖಂಡಿತ ಸಿನಿಮಾ ಗೆಲ್ಲುತ್ತೆ, ತುಂಬ ಚೆನ್ನಾಗಿದೆ ಅಂತ ಒಂದೇ ಮಾತಲ್ಲಿ ಹೇಳಿದ್ರು ಸರ್. ಒಂದು ಕ್ಯಾರೆಕ್ಟ್ರ್ ನೋಡಿದೆ ಸಿನಿಮಾದಲ್ಲಿ ಅಂತೇಳಿ ಖುಷಿ ಆಯಿತು ಸರ್. ಯಾಕಂದ್ರೆ ಅಂಥ ದೊಡ್ಡ ವ್ಯಕ್ತಿ ಆ ಒಂದು ಮಾತು ಹೇಳ್ತಾರೆ ಅಂದಾಗ ನಮ್ಗದು ಖುಷಿನೇ ಅಲ್ವಾ ಸರ್. ಎಸ್, ಈಗ ಸೈಕ್ ಲವ್ ಸ್ಟೋರಿ. ಸೊ ಸಹಜವಾಗಿ ಏನಂತಂದರೆ ಶಿವಣ್ಣ ಮತ್ತೆ ಹೇಳಿದ್ದು ನೆನಪಾಗುತ್ತೆ ನನಗೆ, ಅರ್ಜುನ್ ರೆಡ್ಡಿ ನೋಡ್ದಂಗೆ ಆಯಿತು ಅನ್ನುವಂಥದ್ದು. ಅಂದರೆ ಆರಂಭದಲ್ಲಿ ಇಂಥ ಒಂದು ದೊಡ್ಡ ಕ್ರೆಡಿಟ್ ಸಿಗುವಂಥದ್ದು, ಜೊತೆಗೆ ಅರ್ಜುನ್ ರೆಡ್ಡಿ ಸಿನಿಮಾಗೆ ಕೆಲಸ ಮಾಡಿರೋಂಥ ಮ್ಯೂಸಿಕ್ ಡೈರೆಕ್ಟ್ರು ಕೂಡ ನಿಮ್ಮ ಸಿನಿಮಾದ ಪಾರ್ಟ್ ಆಗಿದ್ದಾರೆ. ಸೊ ಅದು ಹೆಂಗೆ ಕನೆಕ್ಟ್ ಆಗುತ್ತೆ ಆಡಿಯನ್ಸಿಗೆ ನೋಡುವಾಗ ಅಂತ. ಇಲ್ಲ ಸರ್, ಶಿವಣ್ಣ ಮಾತು ಹೇಳಿದಕ್ಕೆ ಅದು ನನಗೆ ಒಂಥರ ಗೂಸ್ಬಂಪ್ ಬಂದಂಗೆ ಆಯಿತು ಸರ್. ರಿಯಲಿ ತುಂಬಾ ಖುಷಿ ಆಯಿತು ನಮ್ಮ ಟೀಮ್ಗೆ, ನನಗೆಲ್ಲರೂ ಸರ್. ನಿಜ ಸರ್, ಅಂದರೆ ಇದು ಈ ಕನ್ನಡದಲ್ಲಿ ಇಲ್ಲಿವರೆಗೂ ಈ ಥರ ಒಂದು ಕ್ಯಾರೆಕ್ಟ್ರು, ಸೈಕೋ ಶುಕ್ಲ ಅಂದರೆ ನಮ್ಮ ಮೈಂಡ್ ಮಾತು ಕೇಳಲ್ಲ, ಹೃದಯದ ಮಾತು ಕೇಳಲ್ಲ ಅನ್ನೋ ಒಂದು ಕ್ಯಾರೆಕ್ಟ್ರ್ ಇದೆಯಲ್ಲ ಸರ್, ಆ ಥರ ಬಂದಿಲ್ಲ ಸರ್.
ಜನ ಥಿಯೇಟ್ರಿಗೆ ಬಂದರೆ ಸರ್ 100% ಆ ಕ್ಯಾರೆಕ್ಟರ್ನ ಮೆಚ್ಕೊಂತಾರೆ ಸರ್, ಇಷ್ಟಪಟ್ಟೇ ಪಡ್ತಾರೆ. ಆದರೆ ಒಂದು ಹಾರ್ಡ್ ಕೋರ್ ತುಂಬ ಅಥೆಂಟಿಕ್ ಡೀಪ್ ಲವ್ ಇರ್ತಕ್ಕಂಥ ಮತ್ತು ಒಂದು ಆ ಲವ್ನ ಪಡಿಲೇಬೇಕು ಅನ್ನೋ ಒಂದು ಮನಸ್ಥಿತಿನಲ್ಲಿ ಇರ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಸರ್ ಅದು. ಲವ್ ಕಮ್ ಮಾಸ್ ಫೀಲ್ ಇರ್ತಕ್ಕಂಥ ಒಂದು ಕ್ಯಾರೆಕ್ಟ್ರು ಸರ್. ಅಂದರೆ ಪ್ರತಿಯೊಂದು ಇಬ್ಬರು ಜೀವನದಲ್ಲೂ ಅದಾಗುತ್ತೆ ಸರ್. ಕೆಲವೊಂದು ಟೈಮಲ್ಲಿ ಅಲ್ಲಿ ಹೋಗ್ಲಾ ಟೀ ಕುಡಿಲ್ಲ, ಓಕೆ ಬೇಡ ಟೀ ಕುಡಿಯೋದು ಬೇಡ, ಬೇರೆ ಕಡೆ ಹೋಗಿ ಊಟ ಮಾಡೋಣ, ಟಿಫನ್ ಮಾಡೋಣ ಅನ್ನೋ ಒಂದು ಮನಸ್ಥಿತಿ ಇರುತ್ತೆ ಗೊತ್ತಾ ಸರ್. ಆ ಥರ ಇರ್ತಕ್ಕಂಥ ಒಂದು ಮನಸ್ಥಿತಿಲಿರೋ ಕ್ಯಾರೆಕ್ಟ್ರು ಸರ್. ಈಗ ಎಲ್ರಿಗೂ ಅಂಥದ್ದೊಂದು ಪರಿಸ್ಥಿತಿಗಳು ಮನಸ್ಥಿತಿಗಳು ಇರುತ್ತೆ. ಇಷ್ಟಪಟ್ಟವ್ರನ್ನ ಪ್ರೀತಿಸೋದು ಒಂದು ರೀತಿ, ಆದರೆ ಇಷ್ಟಪಟ್ಟವ್ರನ್ನ ಪಡೆದವ್ರನ್ನ ಪ್ರೀತಿಸೋದು ಒಂದು ರೀತಿ. ಇದು ಹೆಂಗೆ ಇದನ್ನು ಕ್ಯಾರಿ ಮಾಡೋದು ಅಂತ ಸಿನಿಮಾದಲ್ಲಿ ಸರ್? ನಿಜ, ನೀವು ಹೇಳಿದ್ರಲ್ಲ, ಅದು ಕರೆಕ್ಟಾಗಿ ಹೇಳಿದ್ರೆ. ಅಂದರೆ ನಾನು ಇಷ್ಟಪಟ್ಟ ನನಗೆ ಸಿಗಬೇಕು ಅನ್ನೋ ಒಂದು ಕಾತರತೆ ಒಂದು ಕಡೆ ಇರುತ್ತೆ, ಒಂದು ಕಡೆ ನನ್ನನ್ನು ಇಷ್ಟನೂ ಪಡ್ತಿರ್ತಾರೆ, ನಾನು ಪಡಬೇಕು ಅವ್ರನ್ನ ಅನ್ನೋ ಥರನೂ ಇರುತ್ತೆ. ಆ ಕ್ಯಾರೆಕ್ಟ್ರ್ ಮಾಡುವಾಗಲೇ ನನಗೇನೆ ಒಂದು ಸೆಕೆಂಡ್ ಅನಿಸೋದು ಸರ್, ಇದನ್ನು ಫಸ್ಟ್ ಸೀನಿಂದ ನೀವು ಎಂಡ್ ಸೀನ್ವರೆಗೂ ಎಲ್ಲೂ ಆ ಫೀಲ್ ಮಿಸ್ ಆಗಿಲ್ಲ ಸರ್. ಡೈರೆಕ್ಟ್ರು ನನಗೆ ಹೇಳ್ದಂಥದ್ದು ಮೊದಲನೇ ಪದ, ಬ್ರದರ್ ಇಲ್ಲಿ ನನಗೆ ಆ ಕ್ಯಾರೆಕ್ಟ್ರು ಶುಕ್ಲಾನ ಕ್ಯಾರೆಕ್ಟ್ರ್ ಕಾಣಬೇಕು, ನನಗೇನು ಬೇಕು ನನಗೆ ಅದು ನೀನು ನೀಟಾಗಿ ಮಾಡಿ. ನನಗೆ ಆ ಕ್ಯಾರೆಕ್ಟ್ರ್ ಫೀಲ್ ಮಿಸ್ ಆಯ್ತಾರೆ, ನೀವು ಏನು ಅಂದ್ಕೊಂಡಿದ್ರೆ ನೀವು ಎಷ್ಟೇ ಸ್ಟ್ರಗಲ್ ಪಟ್ಟರು ಅದು ವೇಸ್ಟ್ ಆಗುತ್ತೆ, ಅದೆಲ್ಲೂ ಬಿಟ್ಕೊಡ್ಬೇಡಿ ಅಂತೇಳಿ. ಸಿನಿಮಾ ನೋಡಿದ್ರೆ ನೀವೇನು ಹೇಳಿದ್ರು ಅದು ಖಂಡಿತ ಅರ್ಥ ಆಗುತ್ತೆ ಸರ್. ಏನಕ್ಕೆ ಅರ್ಜುನ್ ರೆಡ್ಡಿ ಕಂಪೇರ್ ಮಾಡಿದ್ರು ಸರ್, ಆ ಥರ ಇದೆ ಇರ್ಬೋದು ಅಂತಂದ್ಬಿಟ್ಟು ಅಂದ್ಕೊಂಡ್ರು. ಅದನ್ನೇ ಏನಕ್ಕೆ ಮ್ಯೂಸಿಕ್ ಮಾಡ್ಬೇಕಂತ ಅನ್ನಿಸ್ತು. ಆ ಫೀಲು ಆ ಸಿನಿಮಾದಲ್ಲಿ ಕಾಣುತ್ತೆ ಸರ್. ಎಸ್, ಇದೆಲ್ಲದ್ರ ಜೊತೆಗೆ ಬ್ಲಡ್ ಆ್ಯಂಡ್ ಬ್ಲೇಡ್ ಸ್ಟೋರಿ ಅದು ಕೂಡ ಇರುವಂಥದ್ದು. ಸೊ ನೀವು ಈಗ ಶಿವಣ್ಣ ಒಂದು ಕಡೆ ಲಾಂಗಿಗೆ ಬ್ರ್ಯಾಂಡ್ ಅಂಬಾಸಿಡರು, ನೀವು ಬ್ಲೇಡ್ಗೆ ಏನಾದರೂ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತೀರಾ ನೆಕ್ಸ್ಟ್ ಈ ಸಿನಿಮಾ ನೋಡಿದ ಮೇಲೆ? ಅದರದ್ದೇ ಆಗಿರ್ತಕ್ಕಂಥ ಅಭಿಮಾನಿಗಳು ಹುಟ್ಕೋಬೋದಾ ಹೇಗೆ ಅಂತ ಒಂದು ಕ್ರೈಮ್ ಆ್ಯಂಗಲಲ್ಲಿ ಯೋಚನೆ ಮಾಡೋದಾದ್ರೆ? ಇಲ್ಲ ಸರ್, ಸಿನಿಮಾ ನೋಡಿದಾಗ 100% ಒಂದು ಮಾಸ್ ಎಲಿಮೆಂಟ್ಸ್ ಇದೆ ಸರ್. ಸಿನಿಮಾದಲ್ಲಿ 4 ಫೈಟ್ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾಸ್ ಮಾದವರು. ಮತ್ತು ಡೈಲಾಗ್ ಆಗಿರ್ಬೋದು, ನಮ್ಮ ಚಂದ್ರಮೌಳಿಯವರು ತುಂಬ ಚಿಕ್ಕ ಡೈಲಾಗ್ಗಳಾದರೂ ತುಂಬ ಅರ್ಥಗರ್ಭಿತವಾಗಿ ಜನಕ್ಕೆ ರೀಚ್ ಆಗೋ ಥರ ಮಾಡಿದ್ದಾರೆ ಸರ್. ಇಲ್ಲಿ ಬ್ಲೇಡು ಲಾಂಗ್ ಅನ್ನೋ ಥರ ಅಂತಲ್ಲ ಸರ್, ಒಂದು ಶುಕ್ಲ ಅನ್ನೋ ಒಂದು ಕ್ಯಾರೆಕ್ಟ್ರು ಅವನು ಏನೇ ಇರ್ಬೋದು ಸರ್, ಹೃದಯ ಮನಸ್ಸು ಅನ್ನೋ ಒಂದು ಮಧ್ಯದಲ್ಲಿ ಏನೇ ಜಂಜಾಟದಲ್ಲಿದ್ದರೂ ಅವನ ಗುರಿ, ಅವನು ಏನು ತಲುಪಬೇಕು, ಅವ್ನಿಗೆ ಏನು ಬೇಕು ಅನ್ನೋದೊಂದು ವಿಷಯದಲ್ಲಿ ಅವ್ನು ತುಂಬ ಕ್ಲಾರಿಟಿ ಆಗಿರ್ತಾನೆ ಸರ್. ಆ ಒಂದು ವಿಷಯ ಹಿಂದೆನೇ ಹೋಗಿರ್ತಾನೆ ಸರ್ ಅವನು. ಅಲ್ಲಿ ಕೆಲವೊಂದು ಸನ್ನಿವೇಶಗಳಲ್ಲಿ ಎಮೋಷ್ನಲ್ ಲವ್ ಆಗಿರ್ಬೋದು, ಮಾಸ್ ಆಗಿರ್ಬೋದು, ಹೊಡೆದಾಟ ಆಗಿರ್ಬೋದು, ಎಲ್ಲನೂ ತುಂಬ ಸುಂದರವಾಗಿ ಬಂದಿದೆ ಸರ್ ಎಲ್ಲ ಸನ್ನಿವೇಶಗಳನ್ನು.